ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಅಶೋಕ್ ಕನ್ನಡಿಗ. ಈಗ ಎಲ್ಗಪ್ಪ ಹೋಗ್ತಾ ಇರೋದು ಅಂದ್ರೆ ಗೌಡಿಗೆರೆಗೆ, ಚಾಮುಂಡೇಶ್ವರಿ ದೇವಸ್ಥಾನ, ಹಂಗೆ ಬರ್ತಾ ಇನ್ನ ಕುಣಿಗಲ್ಗೆ ಹೋಗ್ಬಿಟ್ಟು ಬಿದಿನಗೆರೆ ಪಂಚಮುಖಿ ಆಂಜನೇಯಂಗೆ ಹೋಗ್ಬಿಟ್ಟು ಸೀದಾ ಊರ್ ಕಡೆ ಇನ್ನ ಬನ್ನಿ, ನಿಮ್ಗೆ ಪಿಕಪ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಗುರು ಪಿಕಪ್ ಪಾಯಿಂಟ್ ಹತ್ರ ಬಂದ್ಬಿಟ್ಟು ಕಾಯ್ತಾ ಇದ್ದೀನಿ. ಪಾರ್ಟಿ ಬರ್ತೀನಿ ಅಂದ್ರು, ಎಲ್ಲ ಲೇಡೀಸು. ಓಕೆ, ನಿಮಗೆ ಮುಂದೆ ಹೋಗ್ತಾ ಸಿಗ್ತೀನಿ. ನಿಮಗೆ ರೂಟ್ ಯಾವ್ದಪ್ಪ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಕಲ್ಲೂರು, ಯಡಿಯೂರು ಮತ್ತೆ ಅಮೃತೂರಿಂದ ಕೌಡ್ಲೆ ಹೋಗ್ಬಿಟ್ಟು ಸೀದಾ ಚಾಮುಂಡೇಶ್ವರಿ ಟೆಂಪಲ್ ಗೌಡ್ಗೆರೆ. ಓಕೆ, ನಿಮ್ಗೆ ಮುಂದೆ ಹೋಗ್ತಾ ಸಿಗ್ತೀನಿ. ಗುರು ಹಂಗೆ ಮುಂದೆ ಬಂದು ಇಲ್ಲಿ ಅಟ್ಟಿಲಕ್ಕಮ್ಮ ದೇವಸ್ಥಾನದಲ್ಲಿ ಹಂಗೆ ಕರ್ಪೂರ ಹಚ್ಚ ನಿಲ್ಸಪ್ಪ ಅಂದರು. ಹಂಗೆ ಕರ್ಪೂರ ಎಲ್ಲ ಹಚ್ಚೋಣ ಅಂತ ನಿಲ್ಸಿದ್ದು. ಕರ್ಪೂರ ತಗೊಂಡು ಹಚ್ತಾರೆ, ಈಗ ಹೋಗೋರೆ. ಇಲ್ಲಿಂದ ನೆಕ್ಸ್ಟ್ ಇನ್ನು ಯಡಿಯೂರ್ಗೆ ಹೋಗ್ಬಿಟ್ಟು ಸೀದಾ ಅಮೃತೂರಂಗೆ ಹೋಗೋದೆ. ಗುರು ಸೀದಾ ಗೌಡ್ಗೆರೆಗೆ ಬಂದು ರೀಚ್ ಆಗಿದ್ದಾಯಿತು. ಈಗ ಅವರೆಲ್ಲ ದರ್ಶನಕ್ಕೆ ಹೋಗ್ತಾರೆ, ನಾವು ಹೋಗೋಣ. ನೆಕ್ಸ್ಟ್ ನಿಮ್ಗೆ ಅದನ್ನೂ ತೋರಿಸ್ತೀನಿ, ಹೋಗಿ ಅಲ್ಲಿ ಹೆಂಗೈತೆ ಅಂತ. ಗುರು ನೋಡಿ, ಇದೇ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ಇದೇನೆ ನೋಡಿ, ಇಲ್ಲಿ ಎಷ್ಟು ತೆಂಗಿನಕಾಯಿಗಳ್ನ ಕಟ್ಟವ್ರೆ ಅಂತ. ಇದೆಲ್ಲ ಅರ್ಕೆ ಅಂತೆ. ಅದು 5 ಕಟ್ಟಬೇಕಂತೆ. 3 ವಾರ, 5 ವಾರ ಮತ್ತು 7 ವಾರ 3 ಟೈಪ್ ಅರ್ಕೆ ಐತಂತೆ. 3 ವಾರನೂ ಬಂದು ಕಟ್ಟಬೇಕಂತೆ ಇಲ್ಲಿ. ಗುರು ಇಲ್ಲಿಗೆ ಕರ್ಕೊಂಬಂದು ಬಿಟ್ಟು ಪಾರ್ಟಿ ಕಸ್ಟಮರ್ನ ಮಿನಿಮಮ್ ಅಲ್ಲೇ 2 ಅವರ್ ಆಗ್ತಾ ಬಂತು, ಇನ್ನೂ ಬಂದಿಲ್ಲ. ಇಲ್ಲಿ ಊಟ ಮಾಡೋಣ ಅಂದ್ರೆ ಹೋಗ್ಲು ಸಹ ಇಲ್ಲ, ಇನ್ನು ತಿಂದು ಸಹ ತಿಂದಿಲ್ಲ. ಸೀದಾ ಇದು ಮುಗಿಸ್ಕೊಂಡ್ಬಿಟ್ಟು ಎಲ್ಗಪ್ಪ ಅಂದ್ರೆ ಡೈರೆಕ್ಟ್ ಇನ್ನ ಕುಣಿಗಲ್ಗೆ ಹೋಗಿ ಬಿದಿನಗೆರೆ ಪಂಚಮುಖಿ ಆಂಜನೇಯಂಗೆ ಹೋಗ್ಬೇಕು. ಇಲ್ಲಿಂದ ಡೈರೆಕ್ಟು ಇಲ್ಲಿಂದ ಒಂದು 50 ಕಿಲೋಮೀಟರ್ ಐತೆ. ಓಕೆ, ನಿಮಗೆ ಸೀದಾ ಕಸ್ಟಮರ್ ಬಂದ್ಮೇಲೆ ಸಿಗ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ, ಮುಂದೆ ಹೋಗ್ತಾ ಸಿಗ್ತೀನಿ ನಿಮಗೆ. ಗುರು ಅಲ್ಲಿಂದ ಡೈರೆಕ್ಟ್ ಬಂದಿದ್ದೆ ಬಿದಿನಗೆರೆ ಶ್ರೀ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ. ಗುರು ಕಸ್ಟಮರ್ನೆಲ್ಲ ಪಿಕಪ್ ಮಾಡ್ಕೊಂಬಿಟ್ಟು ಸೀದಾ ಬಂದೆ. ಎಲ್ಗಪ್ಪ ಬಂದಿರೋದು ಅಂದ್ರೆ ತೋರಿಸ್ತೀನಿ ನೋಡಿ. ಇದೇ ನೋಡಿ, ಕುಣಿಗಲ್ ತಾಣಕ್ಕೂ ಬಿದಿನಗೆರೆಯಲ್ಲಿರುವಂತಹ ಶ್ರೀ ಪಂಚಮುಖಿ ಆಂಜನೇಯನ ದೇವಸ್ಥಾನ. ಇದು ಎಷ್ಟಪ್ಪ ಎತ್ತರ ಇರೋದು ಅಂದರೆ, ಇದು ವಿಶ್ವದಲ್ಲಿ ಅತಿ ಎತ್ತರದ 161 ಅಡಿ ಇರುವಂತಹ ಪಂಚಮುಖಿ ಆಂಜನೇಯ ಟೆಂಪಲ್. ಇದು ಬಿದಿನಗೆರೆ, ಕುಣಿಗಲ್ ತಾಲೂಕಿದು. ಇಲ್ಲಿ ಒಬ್ಬರು ಸ್ವಾಮೀಜಿ ಅವರೇ, ಅವರು ಚಿನ್ನ ಎಲ್ಲ ಮನೇಲಿರೋದು, ಇದರಲ್ಲಿರೋದೆಲ್ಲ ಬರೀ ಅಂಗಡಿಲಿರೋದೆಲ್ಲ ಅವ್ರ ಮೈ ಮೇಲೆ ಐತಿ. ಅಷ್ಟೊಂದು ಚಿನ್ನ ಹಾಕೊಂಡವ್ರೆ. ಈ ಟೆಂಪಲ್ಗೆ ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಜಿ ಸಹ ಭೇಟಿಯಾಗೋರು ಅವರು. ನೋಡಿ, ಇದೇ ಕುಣಿಗಲ್ ಎಂಟ್ರಿ ಆಗಿದ್ದಾಯಿತು. ಈಗ ಇಲ್ಲಿಂದ ನೆಕ್ಸ್ಟ್ ಎಲ್ಗಪ್ಪ ಅಂದರೆ ಸೀದಾ ಇನ್ನು ಇಲ್ಲಿಂದ ಬೈಪಾಸ್ ರೋಡ್ಗೆ ಹೋಗ್ಬಿಟ್ಟು ಹಾಸನ ಹೈವೇ ಹಿಡ್ಕೊಂಡು ಸೀದಾ ಹೋಗೋದು ಯಡಿಯೂರಿಗೆ. ಬನ್ನಿ, ಅಲ್ಲಿ ಸಿಗ್ತೀನಿ. ಗುರು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲಿಗೆ ಬಂದು ರೀಚ್ ಆಗಿದ್ದಾಯಿತು. ಈಗ ಅವರೆಲ್ಲ ದರ್ಶನಕ್ಕೆ ಹೋಗ್ತಾರೆ, ನಾವಿಲ್ಲೇ ರೆಸ್ಟ್ ತಾಣನ. ಅವ್ರು ಬರೋ ತನಕ ಅವರು ಹೋಗಿ ಬರಲಿ. ಗುರು ಅಲ್ಲಿಂದ ಪ್ಯಾಸೆಂಜರ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಯಡಿಯೂರಿಗೆ ಬಂದು ಕಾರೊಳಗೆ ಮನೆ ಕಾಣಿದ್ದೀನಿ. ಎಲ್ಲ ದರ್ಶನಕ್ಕೆ ಹೋಗೋರೆ. ಅದೆಲ್ಲ ಮುಗಿಸ್ಕೊಂಬಿಟ್ಟು ನೆಕ್ಸ್ಟ್ ಎಲ್ಲಪ್ಪ ಅಂದರೆ ಸೀದಾ ಊರ ಕಡೆನೇ. ಇಲ್ಲಿಂದ ಕರೆಕ್ಟಾಗಿ ಇನ್ನೊಂದು 36 ಕಿಲೋಮೀಟ್ರ್ ಐತೆ ಊರು. ಸರಿ, ನಿಮಗೆ ಮುಂದೆ ಸಿಗ್ತೀನಿ. ನೆಕ್ಸ್ಟ್ ಇನ್ನೆಲ್ಲ ಹೋಗೋದಾದ್ರೆ ಅಪ್ಡೇಟ್ ಮಾಡ್ತೀನಿ. ಗುರು ಯಡಿಯೂರೆಲ್ಲ ಮುಗಿಸ್ಕೊಂಡ್ಬಿಟ್ಟು ಸೀದಾ ಬಂದಿದ್ದೆ ಮನೆ ಹತ್ರ. ಗಾಡಿ ಹಾಕ್ಬಿಟ್ಟು ನಾಳೆ ಟಾಟಾ ಎಸಿಗೆ ಬಾಡಿಗೆ ಐತೆ. ಎಲ್ಗಪ್ಪ ಅಂದರೆ ನಾಗಮಂಗ್ಲಕ್ಕೆ ಗಾಡಿ ತೊಳಿಬೇಕಾಗಿತ್ತು. ಅದಕ್ಕೇನೆ ಗಾಡಿ ತೊಳೆಯೋಣ ಅಂತ ಹೊಸಮನೆ ಹತ್ರ ಬಂದೆ. ಬಟ್ ನೋಡಿದ್ರೆ ಕರೆಂಟೇ ಇಲ್ಲ. ಕರೆಂಟ್ ಬಂದಮೇಲೆ ತೊಳಿಬೇಕು. ಮಳೆ ಸೊನ್ನೆ ಬೇರೆ ಬರ್ತೈತೆ, ಹೆಂಗೆ ತೊಳೆಯೋದು ಏನೋ ಗೊತ್ತಿಲ್ಲ. ಓಕೆ, ನಿಮಗೆ ಆಮೇಲೆ ಸಿಗ್ತೀನಿ ತೊಳಿಬೇಕಾರೆ. ಗುರು ಅಲ್ಲಿಂದ ಗಾಡಿ ಎಲ್ಲ ತೊಳೆದ್ಬಿಟ್ಟು ಟಾರ್ಪಲ್ ಎಲ್ಲ ಹಾಕ್ಬಿಟ್ಟು ಸೀದಾ ಮನೆ ಹತ್ರ ಬಂದೆ. ಈಗ ನೆಕ್ಸ್ಟ್ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಕೊಂಡು ಲೋಡಿಂಗ್ ಹೋಗಬೇಕು. ಇಷ್ಟೇ ವಿಡಿಯೋ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್, ಬಾಯ್.